ಬ್ಯಾನರ್ ವಿಚಾರಕ್ಕೆ ಹೊತ್ತಿ ಉರಿದಿದೆ ಬಳ್ಳಾರಿ. ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಗ್ಯಾಂಗ್ ವಾರ್ ನಡೆದಿದೆ. ಗಡಿನಾಡಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತಸಿಕ್ತ ರಾಜಕೀಯ. ಜನಾರ್ದನ ರೆಡ್ಡಿ ಮನೆ ಮುಂದೆನೆ ಗುಂಡಿನ ಸುರಿಮಳೆಯಾಯಿತು, ಕಲ್ಲು ತೂರಾಟ ಆಯಿತು, ಬಾಟಲ್ಗಳನ್ನ ಎಸೆದ್ರು, ಖಾರದ ಪುಡಿಯಿಂದ ದಾಳಿ ಮಾಡಿದ್ದಾರೆ. ಜೊತೆಗೆ ಈ ದಾಳಿಯ ಸಂದರ್ಭದಲ್ಲಿ ಗುಂಡೇಟಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ದುರ್ಮರಣಕ್ಕೀಡಾಗಿದ್ದಾರೆ. ಈ ಗಲಾಟೆಯಿಂದಾಗಿ ಬೂದಿ ಮುಚ್ಚಿದ ಕೆಂಡವಾಗಿದೆ ಬಳ್ಳಾರಿ. ಈ ಗಲಾಟೆಯ ಸಂದರ್ಭದಲ್ಲಿ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು, ಶಾಸಕ ಭರತ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವಿನ ಫೈಟ್. ಅದು ಫೈರಿಂಗ್ ಆಯ್ತು, ಕಲ್ಲು ತೂರಾಟ ಆಯ್ತು, ದೊಣ್ಣೆಗಳು ಹಿಡಿದುಕೊಂಡು ಹೊಡೆಬಡಿ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆಯೇ ಗುಂಡು ತಗಲಿ ರಾಜಶೇಖರ್ ಎನ್ನುವಂತಹ ವ್ಯಕ್ತಿ ಮೃತಪಟ್ಟರು. ರಾಜಶೇಖರ್ ಮೃತದೇಹವನ್ನ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಹೇಗಾಯ್ತು, ಯಾವ ಗುಂಡೇಟ್ನಿಂದ ಇವರು ಬಲಿಯಾದದ್ದು? ಗನ್ಮ್ಯಾನ್ ಏರ್ ಫೈರ್ ಮಾಡ್ತಾರೆ, ಆದರೆ ಮಿಸ್ಫೈರ್ ಆಗಿ ಇವರಿಗೆ ಬಂದು ತಲುಗಲ್ತಾ? ಯಾರು ಹಾರಿಸಿದಂತಹ ಗುಂಡು ರಾಜಶೇಖರ್ಗೆ ಬಂದು ತಗಲಿತು? ಈ ಬಗ್ಗೆ ತನಿಖೆಯಾಗಬೇಕಾಗಿದೆ. ಈಗಾಗಲೇ ಘಟನೆ ಕುರಿತಂತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾಹಿತಿ ಪಡ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮತ್ತು ಶಾಸಕ ಭರತ್ ರೆಡ್ಡಿಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಬ್ಬರ ಮೇಲೊಬ್ಬರು ಆರೋಪಿಸ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಆರೋಪಿಸ್ತಾ ಇರೋದು, ಭರತ್ ರೆಡ್ಡಿ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ್ರು, ಅವರದ್ದೇ ಆಪ್ತನ ಪ್ರೈವೇಟ್ ಗನ್ಮ್ಯಾನ್ ಹಾರಿಸಿದಂತಹ ಏರ್ ಫೈರ್ನಿಂದಾಗಿ ಈ ಸಾವು ಸಂಭವಿಸಿದೆ, ಅವರೇ ಅದಕ್ಕೆ ಹೊಣೆ ಅಂತ. ಆದರೆ ಭರತ್ ರೆಡ್ಡಿ ಆರೋಪಿಸ್ತಾ ಇರೋದು, ಇದಕ್ಕೆಲ್ಲ ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವರೇ ಹೊಣೆ ಅಂತ. ಒಟ್ಟಾರೆ ಇಬ್ಬರ ಜಗಳದಲ್ಲಿ ಒಬ್ಬ ಬಲಿಯಾಗಿದ್ದಾರೆ. ಈಗ ಶಾಸಕ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ವಿರುದ್ಧ ಎಫ್ಐಆರ್ ಆಗಿದೆ. ಸೋಮಶೇಖರ್ ರೆಡ್ಡಿ ಮತ್ತು ಅಲಿಖಾನ್ ವಿರುದ್ಧವೂ ಕೂಡ ಕೇಸ್ ಬಿದ್ದಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ರೆಡ್ಡಿ, ರಾಮುಲು, ಶೇಖರ್ ಸೇರಿ 11 ಜನರ ಮೇಲೆ ಕೇಸ್ ಯಾವುದಕ್ಕೆ ಅಂತ ನೋಡಿದ್ರೆ, ಈ ಗಲಾಟೆಗೆ ಪ್ರಮುಖ ಕಾರಣ ಅಲ್ಲಿ ವಾಲ್ಮೀಕಿ ಕಾರ್ಯಕ್ರಮದ ಬ್ಯಾನರ್ ಹರಿದಾಕಿದ್ದಾರೆ ಅನ್ನುವಂಥದ್ದು ಆರೋಪ. ಆ ಬ್ಯಾನರ್ ಹರಿದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಫೈಟಿಂಗ್ ಆದದ್ದು. ನಿನ್ನೆ ಇಬ್ಬರ ಬೆಂಬಲಿಗರು ಕೂಡ ಹೊಡೆದಾಡ್ಕೊಂಡ್ರು, ಬಡದಾಡ್ಕೊಂಡ್ರು. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಕಲ್ಲು ತೂರಾಟ ನಡೆಸಿದ್ರು. ಗಲಾಟೆ ಜೋರಾಗ್ತಾ ಇದ್ದಂತೆ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿಂದ ಫೈರಿಂಗ್ ಆಗಿದೆ. ಶಾಸಕ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಗೆ ಗಂಭೀರ ಗಾಯ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ರಾಜಶೇಖರ್ ಎನ್ನುವಂತಹ
ವ್ಯಕ್ತಿ ಮೃತಪಟ್ಟರು. ಆತ ಕಾಂಗ್ರೆಸ್ ಕಾರ್ಯಕರ್ತ. ಯಾವ ಗನ್ನಿಂದ ಆದಂತಹ ಫೈರಲ್ಲಿ ಆತ ಮೃತಪಟ್ಟದ್ದು ಅನ್ನೋದು ಈಗ ಪ್ರಶ್ನೆ.